ಸಾರಿ ಮಾವ, ನೀವು ಇಷ್ಟೆಲ್ಲ ಮಾಡಿರೋದು ನನಗೆ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ನೀವು ಬದಲಾಗಿದ್ದಾರಲ್ಲ ಅಷ್ಟೇ ಸಂತೋಷ. ನನಗೂ ಅಷ್ಟೇ ಕಣಪ್ಪ. ನೀವೆಲ್ಲ ನನ್ನನ್ನು ನಿಮ್ಮವನು ಅಂತ ತಿಳ್ಕೊಂಡ್ರಲ್ಲ, ಅದಲ್ಲದೆ ನಿಮ್ಮಲ್ಲಿ ಒಬ್ಬನಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕಣಪ್ಪ. ಮಾವ ಪ್ಲೀಸ್ ಎಲ್ಲಿ ಬಿಡಿ, ಮರ್ತು ಬಿಡಿ ಹೇಳೋದಲ್ಲ. ಏನು ಹೇಳಿಗಳಿಯ ಅಜ್ಜಿ ತೋಟನ ಸಖತ್ತಾಗಿ ಮೇಂಟೈನ್ ಮಾಡಿದಾರೆ. ಏಯ್ ಅದೆಲ್ಲ ಇರಲಿ, ನೀನು ಯಾಕೆ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಓಡ್ ಬಂದೆ ಅಂತ ನಂಗೆ ಹೇಳಲೇ ಇಲ್ಲ. ಅದಕ್ಕೇನು ಕರ್ಕೊಂಡ್ ಬಂದ್ಬಿಟ್ಟಲ್ಲಪ್ಪ ಸೆಕೆಂಡ್ ಹನಿಮೂನ್ಗೆ, ಅದಕ್ಕೆ ನಾನು ಅಪ್ಪಣ್ಣನ ಕರ್ಕೊಂಡ್ ಬಂದಿದ್ದೆ. ಬರ್ನ್ ಆಗ್ತಾ ಇದೆ ಹೋಟೆಲ್. ಒಳ್ಳೆ ಹೆಣ್ಮಕ್ಳ ಥರ ಹೊಟ್ಟೆ ಹೊರ್ಕೋತಿಯಲ್ಲ ಲೇ. ಈ ಥರ ಜಲಸಿ ಪಡೋದಕ್ಕೆ ಪೇಟೆಂಟ್ ರೈಟ್ ಹೋಲ್ಡರ್ ಕಣ ನೀನು. ಇದೊಂದೇ ಅಲ್ಲ, ಎಲ್ಲ ವಿಷಯದಲ್ಲೂ ಪೇಟೆಂಟ್ ಅವ್ರ ಹತ್ರನೇ ಇರುತ್ತಪ್ಪ. ನಾ ಬರೀ ಫ್ರಾಂಚೈಸಿ ಹೋಲ್ಡರ್ಸ್ ಅಷ್ಟೇನೆ. ಏನು ಪುಣ್ಯ ಅಂತ ಬಿಡು, ಅದಕ್ಕೆ ಆ ಥರ ಇಲ್ಲ, ಒಳ್ಳೆಯವ್ರು ಸಿಕ್ಬಿಟ್ಟಿದ್ದಾರೆ. ಇದಲಿ ಮಾವ, ಏನು ಮಾಡ್ತಾ ಇದ್ದೀರಾ ನೀವು? ನನಗಿಂತ ದೊಡ್ಡವ್ರು, ಹಾಗೆಲ್ಲ ಮಾಡಬಾರ್ದು. ನೀವು ನನಗೆ ಆಶೀರ್ವಾದ ಮಾಡಬೇಕು ಪ್ಲೀಸ್. ಗೌತಮ್, ನಾನು ನಿಮಗೆ ತುಂಬ ಅನ್ಯಾಯ ಮಾಡಿಬಿಟ್ನಪ್ಪ. ನಿನ್ನ ವಿಷಯದಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳಾಗೋಗಿದೆ. ಮಾಡಬಾರ್ದು ಪಾಪ ಎಲ್ಲ ಮಾಡಿಬಿಟ್ಟೆ ಗೌತಮ್, ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಗೌತಮ್, ನನ್ನಿಂದ ನೀನು ಎಷ್ಟು ನೋವು ಅನುಭವಿಸಿದೆ ಅಂತ ನನಗೆ ಗೊತ್ತು. ಆದರೆ ನೀನು ನನ್ನನ್ನು ಜೈಲಿಂದ ಬೇರೆ ಬಿಡಿಸ್ಕೊಂಡ್ಬಂದಿಯಲ್ಲೋ. ಆಗಲೇ ನನ್ನ ಮನಸ್ಸು ಬದಲಾಗಿತ್ತು, ನನ್ನ ಆತ್ಮಸಾಕ್ಷಿ ನನ್ನ ಕಪಾಳಕ್ಕೆ ಕೊಡ್ದತ್ತು. ಆಗಲೇ ತೀರ್ಮಾನ ಮಾಡಿಬಿಟ್ಟೆ ಗೌತಮ್, ಇನ್ನು ಬದುಕೋಷ್ಟು ದಿನ ಒಳ್ಳೆಯವನಾಗಿ ಬದುಕಬೇಕು, ಇನ್ನು ಇರೋಷ್ಟು ದಿವಸ ಮನುಷ್ಯನಾಗಿ ಬದುಕಬೇಕು ಅಂತ. ನಾನು ಆನಂದಪುರ ಹತ್ರ ಹೇಳಿದೆ, ಅದಕ್ಕೆ ಅವ್ನು ಹೇಳ್ದೆ ಒಂದು ಒಳ್ಳೆ ದಿನ ನೋಡಿ ನಿನ್ನ ಮೀಟ್ ಮಾಡಿಸ್ತೀನಿ ಅಂತ. ಗೌತಮ್, ಆ ದಿವಸ ಇವತ್ತು ಬಂದೇ ಬಿಡ್ತಲ್ಲ, ನನ್ನ ಕ್ಷಮಿಸ್ತೀಯಲ್ಲ? ಮಾವ ನೋಡಿ, ಆಗಿದ್ದಾಗೋಯ್ತು. ನಾವು ಹಿಂದೆ ನಡೆದಿದ್ದನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಹೆಜ್ಜೆ ಇಡೋಕ್ಕಾಗಲ್ಲ. ನೀವು ತಪ್ಪು ಮಾಡಿದ್ರಿ ನಿಜ, ಅದನ್ನು ಒಪ್ಕೊಂಡಿದ್ದೀರಾ. ನೋಡಿ, ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ, ಇನ್ನೊಂದು ಗಿಲ್ಟ್ ಇಲ್ಲ. ನೀವು ಪ್ರಾಯಶ್ಚಿತ್ತ ಬೇರೆ ಮಾಡ್ಕೊಂಡಿದ್ದೀರಾ. ಇನ್ನೇನಿದೆ ಹೇಳಿ, ಬದಲಾಗಿದ್ದೀರಾ. ನನಗೆ ಬಹಳ ಖುಷಿ ಆಯಿತು. ನಿಮಗೆ ಮನೆಯವರೆಲ್ಲ ಬದಲಾಗಿ ನಮ್ಮನೆ, ನನ್ನ ಕುಟುಂಬ ಮೊದಲಿನ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಗೌತಮ್, ನನ್ನ ನಿಜವಾಗ್ಲೂ ಕ್ಷಮಿಸಿದೆಯಲ್ಲ? ನಾನು ಆಗಲೇ ಹೇಳಿದ್ನಲ್ಲ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪರಿಹಾರ ನಾನು ಯಾರು ಕ್ಷಮಿಸೋದಕ್ಕೆ. ನೀವು ನನಗೆ ಆಶೀರ್ವಾದ ಮಾಡಬೇಕು. ನೀನು ಕಾಲಿಗೆ ಬಿಡಬಾರ್ದು. ನೀನು ವಯಸ್ಸಲ್ಲಿ ಮಾತ್ರ ಚಿಕ್ಕವನು ಕಣಪ್ಪ, ಮನಸ್ಸಲ್ಲಿ ನನಗಿಂತ 1000 ಪಟ್ಟು ದೊಡ್ಡವನು. ಕಾಲಿಗೆ ಬಿಡಬಾರ್ದು.